ದೆಹಲಿಯಲ್ಲಿ ನಡೆದಂಥ ವಿಚಾರ ಎಲ್ಲರಿಗೂ ಗುರ್ತಿರುವಂಥದ್ದು. ಕಾಂಗ್ರೆಸ್ ಪಾರ್ಟಿಗೆ ರಾಜೀನಾಮೆ ಕೊಟ್ಟು ವಿಧಾನ ಪರಿಷತ್ತಿನ ಸದಸ್ಯ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟು ನಿನ್ನೆ ಬೆಳಗ್ಗೆ ದೆಹಲಿಯ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ನಾನು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಪುನರ್ ಸೇರ್ಪಡೆ ಆಗುವಂಥದ್ದು ಕೆಲಸ ಆಯಿತು. ಮತ್ತು ಬೆಳಗ್ಗೆ ನಾವು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಹೋಮ್ ಮಿನಿಸ್ಟರ್ ಆದಂಥ ಅಮಿತ್ ಶಾ ಅವ್ರಿಗೆ ನಾವು ಭೇಟಿಯಾಗಿದ್ವಿ. ನಮ್ಮ ಜೊತೆ ನಮ್ಮ ಹಿರಿಯ ನಾಯಕರಂಥ ಯಡಿಯೂರಪ್ಪನವರು, ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು ಮತ್ತು ಇನ್ನಿತರ ನಾಯಕರಿದ್ದರು. ಅವ್ರ ಜೊತೆ ಸಮಾಲೋಚನೆ ಮಾಡಿದ್ವಿ ಮತ್ತು ಭಾಳ ಆತ್ಮೀಯವಾಗಿ ಅವರು ಬರಮಾಡಿಕೊಂಡು, ಜಗದೀಶ್ ಶೆಟ್ಟರ್, ನೀವು ಸೀನಿಯರ್ ಲೀಡರ್ ಇದ್ದೀರಿ, ನಿಮಗೇನು ಸೂಕ್ತವಾದಂಥ ಸ್ಥಾನಮಾನ ಗೌರವ ಕೊಡುವಂಥ ಕೆಲಸ ಆಗ್ತದೆ, ಅದಕ್ಕೆ ಪುನಃ BJPಗೆ ಬರ್ರಿ ಅನ್ನುವಂಥ ಕರೆಯನ್ನು ಅವ್ರು ಕೊಟ್ಟರು. ಮತ್ತು ಅದೇ ರೀತಿ ಪಾರ್ಟಿ ಕಚೇರಿಯಲ್ಲಿ ನಡ್ಡಾಜಿಯವರು ಭೇಟಿಯಾದಾಗ ಅವರು ಭಾಳ ಆತ್ಮೀಯವಾಗಿ ನಮ್ಮ ಜೊತೆ ಮಾತನಾಡಿದರು. ಮತ್ತು ಇದ್ರ ಜೊತೆಗೆ ಇವತ್ತು ಬೆಳಿಗ್ಗೆ ನಮ್ಮ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಕಾಂಗ್ರೆಸ್ ಪಾರ್ಟಿಗೆ ಹಿಂದೆ ಹೋಗುವಂಥ ಸಂದರ್ಭ ಏನು ಬಂದಿತ್ತು ಮತ್ತು ಅಲ್ಲಿ 7-8 ತಿಂಗಳ ಇದ್ದಂಥ ಸಂದರ್ಭದಲ್ಲಿರುವಂಥ ಒಂದು ಪರಿಸ್ಥಿತಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಬರುವಂಥದ್ದು ಏನು ಪರಿಸ್ಥಿತಿ ಆಯಿತು ಅನ್ನುವಂಥದ್ದು ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಬೆಳಗಿಂದು ಇಂಡಿವಿಜುವಲ್ ಆಗಿ ಎಲ್ಲರೂ ಇಂಟರ್ವ್ಯೂ ತೊಗೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಹಿಂದಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಹೋಗುವಂಥ ಸಂದರ್ಭ ಏನು ಬಂದಿತ್ತು ಎಲ್ಲವನ್ನೂ ನಾನು ಹೇಳಿದ್ದೇನೆ. ಮತ್ತು ಈಗ ಹೊಸದಾಗಿ ಇದು ನಮ್ಮ ಮನೆ, ನಾವು ಕಟ್ಟಿ ಬೆಳೆಸೋಂಥ ಮನೆ. ಕಳೆದ 34 ವರ್ಷದಿಂದ ನಮ್ಮ ಕುಟುಂಬ, ನಮ್ಮ ತಂದೆಯವರಿರ್ಬೋದು, ನಮ್ಮ ಕಾಕಾ ಅಂಕಲ್ ಸದಾಶಿವ ಶೆಟ್ಟರು, SS ಶೆಟ್ಟರು ಜನಸಂಘ ಸಂದರ್ಭದಲ್ಲಿ ಶಾಸಕರಾಗಿದ್ದರು ಮತ್ತು ಮೇಯರ್ ಆಗಿದ್ದರು, 5 ಸಲ ಕೌನ್ಸಿಲರ್ ಆಗಿದ್ದರು ನಮ್ಮ ತಂದೆಯವರು. ಅಲ್ಲಿಂದ ಇಲ್ಲಿವರೆಗೆ ಬೆಳವಣಿಗೆ ಎಲ್ಲರಿಗೂ ಗುರ್ತಿರುವಂಥ ವಿಚಾರ. ಹೀಗಾಗಿ ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲವೊಂದು ಘಟನೆಗಳು ನಡೆದು ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆಗಿದ್ದೆ ಮತ್ತು ಆಮೇಲೆ ಅಲ್ಲಿ MLC ಆಗಿದ್ದು ಎಲ್ಲರಿಗೂ ಗುರ್ತಿರುವಂಥದ್ದು. ಮತ್ತು ಇವತ್ತು ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟು ಅಲ್ಲಿಂದ ಹೊರಗೆ ಬಂದು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗೋದ್ರ ಮೂಲ ಉದ್ದೇಶ, ಇವತ್ತು ನರೇಂದ್ರ ಮೋದಿಯವರು 10 ವರ್ಷ ದೇಶದಲ್ಲಿ ಆಡಳಿತ ಮಾಡಿ ಪ್ರಧಾನಮಂತ್ರಿಗಳಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಅವರ ನಾಯಕ ಆರ್ಥಿಕವಾದಂಥ ಬಲಿಷ್ಠವಾದಂಥ ರಾಷ್ಟ್ರ ಈಗಾಗಲೇ ಆಗಿದೆ, ಮುಂದೆ ನಂಬರ್ 2, ನಂಬರ್ 3 ಸ್ಥಾನಕ್ಕೂ ಬರಬೇಕು, ನಂಬರ್ 1 ಸ್ಥಾನಕ್ಕೂ ಬರಬೇಕು ಅನ್ನುವಂಥದ್ದು ಇಡೀ ಒಂದು ಭಾರತದ ಜನತೆಯ 106 ಕೋಟಿ ಜನರ ಒಂದು ಅಭಿಲಾಷೆ ಇದೆ, ನಮ್ಮೆಲ್ಲರ ಅಭಿಲಾಷೆ ಇದೆ. ಹೀಗಾಗಿ ಅವರ ನಾಯಕತ್ವಕ್ಕೆ ರಥಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಹುಬ್ಬಳ್ಳಿ ಮಹಾನಗರಕ್ಕೆ ರಥಯಾತ್ರೆ ಬಂದಾಗ ಅದರ ಪೂರ್ತಿ ಅಲ್ಲೇನು ನೆಹರು ಮೈದಾನದಲ್ಲಿ ಭಾಳ ದೊಡ್ಡದಾದಂಥ ಸಾರ್ವಜನಿಕ ಕಾರ್ಯಕ್ರಮ ಇತ್ತು. ಆ ಸ್ಟೇಜ್ ಕಾರ್ಯಕ್ರಮ ಮತ್ತೊಂದು ಪೂರ್ತಿ ನಿರ್ವಹಣೆ ಮಾಡಿದ್ದು ನಾನೇ ಅನ್ನುವಂಥದ್ದು ಇವತ್ತು ಎಲ್ಲರಿಗೂ ಗುರ್ತಿರುವಂಥದ್ದು. ಮತ್ತು ರಾಮ ಮಂದಿರ ನಿರ್ಮಾಣ ಮತ್ತು ಅದಕ್ಕೆ ಅಯೋಧ್ಯೆ ವಿಚಾರವಾಗಿ ಏನು ಹೋರಾಟಗಳು ನಡೆದು ಅದರಲ್ಲಿ ನಾವು ಇನ್ವಾಲ್ವ್ ಆಗಿದ್ದು ಮತ್ತು ರಾಮ ಮಂದಿರ ನಿರ್ಮಾಣ ಆಗಬೇಕನ್ನುವಂಥ ಸಂದರ್ಭದಲ್ಲಿ ಅದಕ್ಕಾಗಿ ಹಣ ಸಂಗ್ರಹಣೆ ಏನು ನಡೀತು, ಹುಬ್ಬಳ್ಳಿಯಲ್ಲಿ ಸಹಿತ ಪ್ರಮುಖರ ಸಭೆ ಸೇರಿ ವಿಶ್ವ ಹಿಂದೂ ಪರಿಷತ್ ಜೊತೆ 2 ಕೋಟಿಗಿಂತ ಹೆಚ್ಚು ಹಣ ಸಂಗ್ರಹ ಮಾಡಿದ್ದು ಎಲ್ಲರಿಗೂ ಗುರ್ತಿರುವಂಥ ವಿಚಾರ. ಹೀಗಾಗಿ ರಾಮ ಮಂದಿರ, ಭವ್ಯವಾದಂಥ ರಾಮ ಮಂದಿರ ನಿರ್ಮಾಣ ಆಗಬೇಕನ್ನುವಂಥ ಕನಸು ಇವತ್ತು ನನಸಾಗಿದೆ. ಅದು ಮೋದಿಯವರ ನೇತೃತ್ವದಲ್ಲಿ ಮತ್ತು ಮೋದಿಯವರ ನೇತೃತ್ವ ದೇಶಕ್ಕೆ ಬೇಕು ಅನ್ನುವಂಥದ್ದು 106 ಕೋಟಿ ಜನರ ಒಂದು ಅಭಿಲಾಷೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಕಾರ್ಯಕರ್ತರ ಒಂದು ಏನು ಕೆಡರ್ ಬೇಸ್ಡ್ ಕಾರ್ಯಕರ್ತರ ಪಡೆ ಇದೆ. ನಾನು ಬೇರೆ ಬೇರೆ ಸಂದರ್ಭ ಬೇರೆ ಬೇರೆ ಜಿಲ್ಲೆಗಳ ಪ್ರವಾಸ ಮಾಡಿದಾಗೂ ಸಹಿತ ಅಲ್ಲಿದ್ದಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾಗೂ ಸಹಿತ ನನಗೆ ವೈಯಕ್ತಿಕವಾಗಿ ಬಂದು ಭೇಟಿ ಆಗುವಂಥದ್ದು, ಜಗದೀಶ್ ಶೆಟ್ಟರ್ ನೀವು ಮತ್ತೆ ಮರಳಿ ಬರಬೇಕು ಅನ್ನುವಂಥ ಒಂದು ಕೂಗು, ಒಂದು ಧ್ವನಿ, ಅದರ ಜೊತೆಗೆ ರಾಜ್ಯ ನಾಯಕರ ಒಂದು ಕರೆ ಮತ್ತು ರಾಷ್ಟ್ರೀಯ ನಾಯಕರು ಅವರು ಸಹಿತ ಜಗದೀಶ್ ಶೆಟ್ಟರ್ ವಾಪಸ್ ಬರಬೇಕು ಅನ್ನುವಂಥದ್ದು ಒಂದು ಕರೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದನ ಮಾಡುವಂಥ ಕೆಲಸ. ಮತ್ತು ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಕಳೆದ 1 ತಿಂಗಳು 2 ತಿಂಗಳಿಂದ ಅವರು ಒಂದು ಹೆಚ್ಚಿನ ರೀತಿಯಂಥ ಪ್ರಯತ್ನ ಮಾಡಿ ಯಡಿಯೂರಪ್ಪನವರು ಇದಕ್ಕೆ ಮುತುವರ್ಜಿ ವಹಿಸಿ ಇನ್ನೂ ಹೆಚ್ಚಿನ ರೀತಿಯಂಥ ಇವತ್ತು ನನ್ನ ಜೊತೆ ಮಾತನಾಡಿಕೊಂಡು ಈ ಪ್ರೊಸೆಸ್ಸಿಗೆ ಒಂದು ಹೆಚ್ಚಿನ ರೀತಿಯಂಥ ಮಹತ್ವ ಕೊಡುವಂಥದ್ದು ಕೆಲಸ ಅವರು ಮಾಡಿದ್ದರಿಂದ ನಿನ್ನೆ ಕೆಲವರು ಕೇಳ್ತಾರೆ, ಏನು ರೀ 4 ತಾಸಿನಲ್ಲಿ ಎಲ್ಲ ಮುಗಿದು ಹೋಯ್ತಲ್ಲ ಅಂಥೇಳಿ. 4 ತಾಸಿದ ಪ್ರಶ್ನೆ ಅಲ್ಲ, ಇದು ಕಳೆದ 5-6 ತಿಂಗಳಿಂದ ಪ್ರೊಸೆಸ್ ನಡೀತಿದೆ. ಕಳೆದ 1 ತಿಂಗಳಿಂದ ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಅದಕ್ಕೆ ಇನ್ನೂ ಹೆಚ್ಚು ಪ್ರೊಸೆಸ್ಗೆ ಸ್ಪೀಡ್ ಬಂತು. ಇವತ್ತು ನಿನ್ನೆಗೆ ಅದು
ಒಂದು ಹಂತಕ್ಕೆ ಬಂದು ರಾಷ್ಟ್ರೀಯ ನಾಯಕರ ಸಮಕ್ಷಮದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಮನೆಗೆ ವಾಪಸ್ ಬರುವಂಥದ್ದಾಗಿದೆ. ಹೀಗಾಗಿ ಇಲ್ಲಿ ಖುಷಿಯಿಂದ ವಾಪಸ್ ಬರುವಂಥದ್ದಾಗಿದೆ. ಮತ್ತು ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಲೋಕಸಭಾ ಚುನಾವಣೆಯಲ್ಲಿ ಏನೊಂದು ಲಾಸ್ಟ್ ಟೈಮ್ 25 ಸೀಟ್ ಬಂದಿದ್ದು, ಅದಕ್ಕಿಂತ ಹೆಚ್ಚು ಸೀಟ್ಗಳನ್ನು ಪಡ್ಕೊಳ್ಳಿಕ್ಕೆ ಇವತ್ತು ಪ್ರಯತ್ನ. ಅದಕ್ಕೂ ನಮ್ಮದ ಕಡೆಯಿಂದ ಏನೊಂದು ಅಳಿಲು ಪ್ರಯತ್ನ ಆಗಬೇಕು. ನನ್ನ ಸಂಘಟನೆಯಲ್ಲಿ ಮೊದಲಿಂದ ತೊಡಗಿಸುವಂಥ ವ್ಯಕ್ತಿ, ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಡೈರೆಕ್ಷನ್ ಕೊಡ್ತದೆ ಆ ಸಂಘಟನೆಯಲ್ಲಿ ತೊಡಗಿ ನಾನು ಕೆಲಸ ಮಾಡ್ತೀನಿ. ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಪಡ್ಕೊಳ್ಳಿಕ್ಕೆ, 25ಕ್ಕೂ ಹೆಚ್ಚು ಸೀಟ್ಗಳನ್ನು ಪಡ್ಕೊಳ್ಳಿಕ್ಕೆ ನನ್ನದಾದಂಥ ಒಂದು ಕೈಲಾದ ಪ್ರಯತ್ನವನ್ನು ಮಾಡ್ತೀನಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೊಮ್ಮೆ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿಯನ್ನು ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಆ ಕೆಲಸವನ್ನು ನಾವು ಮಾಡ್ತೀವಿ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.